ini hancur nare. ಏನು ಇನ್ಯಾಗಿರೋದು ಇವತ್ತು ನಮ್ಮ ಮೈಸೂರು ನಗರದಲ್ಲಿ ಮೈಸೂರು ದಸರಾವನ್ನು ತುಂಬ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. 13ನೇ ತಾರೀಕು ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿದ್ರು ಸನ್ಮಾನ್ಯ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾದಬ್ರಹ್ಮ ಹಂಸಲೇಖ ಅವರು, ಮತ್ತು ಈ ಭಾಗದ ಇಲ್ಲಿಯ ಸಚಿವರಾದಂಥ ಎಚ್ ಸಿ ಮಹದೇವಪ್ಪನವರು, ನಮ್ಮ ಮೈಸೂರು ಉಸ್ತುವಾರಿ ಸಚಿವರಾದಂಥ ಮಹದೇವಪ್ಪನವರು, ಮತ್ತು ನಮ್ಮ ಹಿರಿಯ ನಾಯಕರಾದಂಥ ನಮ್ಮ ಮಾರ್ಗದರ್ಶಕರು ಸ್ನೇಹಿತರಾದಂಥ ತನ್ವೀರ್ ಸೇಠ್ ಸಾಹೇಬರು, ಮತ್ತು ಕೆ ಆರ್ ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸ ಅವರು, ಮತ್ತು ಪೂಜ್ಯ ಮಹಾಪೌರರಾದಂಥ ಶಿವಕುಮಾರ್ ಅವರು, ನಾವೆಲ್ಲರನ್ನು ಸೇರಿ ಮೈಸೂರು ದಸರಾವನ್ನು ನಾದಬ್ರಹ್ಮ ಅವರು ಉದ್ಘಾಟನೆ ಮಾಡೋ ದಿವಸ ಪಾಲ್ಗೊಂಡು ಸನ್ಮಾನ್ಯ ಜಿ ಟಿ ದೇವೇಗೌಡರು, ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು, ರವಿಶಂಕರು, ದರ್ಶನ್ ಧ್ರುವನಾರಾಯಣ, ಎಲ್ಲ ಜನಪ್ರತಿನಿಧಿಗಳು ಮತ್ತು ಕೃಷ್ಣಮೂರ್ತಿಯವರು ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿ ಅವತ್ತು ಉದ್ಘಾಟನೆಯನ್ನು ಮಾಡಿದ್ವಿ. ಇವತ್ತು ಮೈಸೂರು ನಗರದಲ್ಲಿ ತುಂಬ ಉತ್ತಮವಾದಂಥ ವಾತಾವರಣ ನಾವೆಲ್ಲ ನೋಡ್ತಾ ಇದ್ದೀವಿ. ದಸರಾ ಕಾರ್ಯಕ್ರಮಗಳೆಲ್ಲವೂ ಸುಗಮವಾಗಿ ನಡೀತೈತೆ. ಮತ್ತು ನಮ್ಮ ಮೈಸೂರಿನ ಚೆಸ್ಕಾಂ ಅವರು ಇವತ್ತು ದೀಪಾಲಂಕಾರವನ್ನು ತುಂಬ ಚೆನ್ನಾಗಿ ಇಡೀ ಮೈಸೂರು ನಗರದಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮೈಸೂರು ನಗರದಲ್ಲಿ ಎಲ್ಲ ಸರ್ಕಲ್ಗಳನ್ನು ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ
ನಮ್ಮ ಝೆಡ್ ಮಾರ್ಕ್ ಓನರ್ ಆದಂಥ ಜುಬೇರ್ ಬೈ ಅವರು ಈಗ ಅಲ್ಲಿ ಫೌಂಟೇನ್ ಸರ್ಕಲ್ ಹತ್ರ ಜೈಲ್ ಸರ್ಕಲ್ ಅಂತ ಹೇಳ್ತೀವಿ ನಾವು, ಅಲ್ಲೂ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲನೂ ಅವರು ವೈಯಕ್ತಿಕವಾಗಿ ಅವ್ರು ಸ್ವಂತ ದುಡ್ಡಲ್ಲಿ ವೈಯಕ್ತಿಕವಾಗಿ ಖರ್ಚು ಮಾಡಿ ಆ ಸರ್ಕಲ್ನ ತುಂಬ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲನೂ. ಅದೇ ರೀತಿ ಇವತ್ತು ಇಲ್ಲಿ ನಮ್ಮ ಆಯುರ್ವೇದಿಕ್ ಸರ್ಕಲಲ್ಲಿ KR ಹಾಸ್ಪಿಟ್ಲು ಮುಂಭಾಗ ನಂದು ಮತ್ತು ನಮ್ಮ ಅಬ್ದುಲ್ ಬೈ ಅವ್ರ ಹೆಸರು ಎಲ್ಲನೂ ಹಾಕಿ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಇಲ್ಲಿನೂ ಲೈಟಿಂಗ್ಸ್ನ ಸ್ವತಃ ಅವ್ರ ಖರ್ಚಲ್ಲಿ ಅದನ್ನು ಚೆಸ್ಕಾಮ್ಗೆ ಹೊರೆ ಆಗದೇ ಇರೋ ರೀತಿಯಲ್ಲಿ ಅವರೇ ಸ್ವತಃ ಅವ್ರ ದುಡ್ಡಲ್ಲಿ ಸುಮಾರು ಲೈಟಿಂಗ್ಸ್ಗಳನ್ನ ಮಾಡಿ ಸುಗಮವಾಗುತ್ತೆ. ಅಂಬಾರಿ ಮೆರವಣಿಗೆ ಇದೇ ರೋಡಲ್ಲಿ ಹೋಗುತ್ತೆ. ಮತ್ತು ಟ್ರಾನ್ಸ್ಲೈಟ್ ಪರೇಡ್ ಶೋ ಮತ್ತು ಏರ್ ಶೋ ಎರಡೂ ಏರ್ ಶೋನ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನೇ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಇಂಟ್ರೆಸ್ಟ್ ಪಟ್ಟು ಅದನ್ನು ತರಿಸ್ತಾ ಇದ್ದಾರೆ ಮೈಸೂರಿಗೆ. ಈ ಸಲ ಏರ್ ಶೋ ಮಾಡಲೇಬೇಕು ಅಂತ ಅದನ್ನು ಏರ್ ಶೋನೂ ಉಂಟು ಟ್ರಾನ್ಸ್ಲೈಟ್ ಪರೇಡ್ ದಿವಸ. ಮತ್ತು ಈ ಚೆಸ್ಕಾಮ್ ಅವ್ರಿಗೆ ಆಗಲೇ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ದಸರಾ ಮುಗಿದ ನಂತರನೂ ಒಂದು 5 ದಿವಸ ಎಲ್ಲ ಕಡೆಯೂ ಲೈಟಿಂಗ್ಸ್ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ನಡೀತೈತೆ. ನಮಗೆ ಮೈಸೂರು ದಸರಾ ಈ ಸಲ ವಿಶೇಷವಾಗಿ ಕಾಣಿಸ್ತೈತೆ. ನಾನು MLA ಆಗಿರೋದನ್ನು MLA ಆದಮೇಲೆ ಇದು ಮೊದಲನೇ ದಸರಾ, ಹಾಗಾಗಿ ನನಗೆ ವಿಶೇಷವಾಗಿ ಕಾಣಿಸ್ತೈತೆ ಮತ್ತು ತುಂಬ ವಿಜೃಂಭಣೆಯಿಂದ ನಡೀತೈತೆ ಅಂತ ನನಗನ್ನಿಸ್ತೈತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದಸರಾ ಹಬ್ಬದ ಶುಭಾಶಯಗಳು. ಮತ್ತು ಜುಬೇರ್ ಬೈ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ತುಂಬ ಸಮಾಜಮುಖಿಯಾಗಿ ಎಲ್ಲ ಕಡೆಯೂ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಅವರು. ಮೈಸೂರು ನಗರ ಸುಂದರವಾಗಿ ಕಾಣಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಮತ್ತು ಅಬ್ದುಲ್ ಬೈಗೆ, ಮಂಜಣ್ಣನಿಗೆ, ನಮ್ಮ ಬಶೀರ್ ಬೈಗೆ, ನಮ್ಮ ಮುಷ್ತಾಕ್ ಬೈ, ನಮ್ಮ ರಶೀದ್ ಬೈ, ಎಲ್ಲ ನಮ್ಮ ಬಾಬುದ ಮತ್ತು ನಮ್ಮ ಕೈಸರ್ದ ಎಲ್ಲರಿಗೂ, ಮತ್ತು ಫೈರೋಜ್ದ, ಕಾರ್ಪೊರೇಟ್ರು ಪಂಡು ಬೈ ಎಲ್ಲರೂ ಇದ್ದಾರೆ ನಮ್ಮ ಸ್ನೇಹಿತರುಗಳು. ಎಲ್ಲ ಮೈಸೂರು ನಗರದಲ್ಲಿ ವಿಜೃಂಭಣೆಯಿಂದ ದಸರಾವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಎಲ್ರಿಗೂ ದಸರಾ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮೈಸೂರು ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಎಲ್ಲೇ ಕೂಡ ಪಾರಂಪರಿಕ ಸ್ಥಳಗಳಿದ್ರೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಝೆಡ್ ಮಾರ್ಕ್ ಮುಂದೆ ಬಂದಿದ್ದಾರೆ. ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡು ಏನಾದ್ರು ನಿಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಗುರುತಿಸಿ ಅದರ ಅಭಿವೃದ್ಧಿ ಪಡಿಸೋದು. ಈಗ ಝೆಡ್ ಮಾರ್ಕ್ ಅವರು ಒಬ್ಬ ಜುಬೇರ್ ಬೈ ಒಬ್ಬ ನಂಬರ್ 1 ಉದ್ಯಮಿ ಈಗ ಮೈಸೂರು ನಗರದಲ್ಲಿ. ಅವರು ನನ್ನ ಮೈಸೂರು ಬೆಳೆಸ್ತೈತೆ, ನಾನು ಮೈಸೂರಿಗೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾಯಿದ್ದಾರೆ. ಅದು ನಮಗೆಲ್ರಿಗೂ ಸಂತೋಷ ಪಡುವಂಥ ವಿಚಾರ. ಅದಕ್ಕೇ ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಿದ್ದು. ಇವತ್ತೇನು ನಮ್ಮ ಮೈಸೂರಿನಲ್ಲಿ ಹೆರಿಟೇಜ್ ಬಿಲ್ಡಿಂಗ್ಸ್ಗಳಿದೆ, ಆ ಬಿಲ್ಡಿಂಗ್ಸ್ಗಳೆಲ್ಲವನ್ನೂ ಈಗ ಸಹಾಯ ಮಾಡೋದಕ್ಕೆ ಈಗ ನಮ್ಮ ದಸರಾಗೆ 1 ಕೋಟಿ ರೂಪಾಯಿನ ನಮ್ಮ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯವರು ದೇಣಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಉದ್ಯಮಿಗಳು ಸುಮಾರು ಜನ ದೇಣಿಗೆಯನ್ನು ಈಗ ಆಗಲೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ನಮ್ಮ ಜುಬೇರ್ ಬೈ ಅವ್ರನ್ನು ಸೇರ್ಕೊಂಡಿದ್ದಾರೆ. ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಮತ್ತು ನಾವು KR ಹಾಸ್ಪಿಟ್ಲು ಮತ್ತು ಮಾರಣಿಸ್ ಕಾಲೇಜಿಗೆ ಆಗಲೇ ಎಲ್ಲ ರಿನೋವೇಷನ್ ಮಾಡಿಸ್ತಾ ಇದ್ದೀವಿ. ಆ ಥರದಕ್ಕೆ ಅವ್ರ ಸಹಕಾರವನ್ನು ನಾವು ಕೋರ್ತೀವಿ. ಜಿಲ್ಲಾಡಳಿತದಿಂದ ನಾವು ಅವ್ರನ್ನ ಕೋರ್ಕೊಂಡ್ರೆ ಅವರು ಅದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೇಳ್ತೀವಿ. ಅವರನ್ನು ಶಾಸಕರು ಹೇಳಿದರೆ ನಿಜವಾಗ್ಲೂ ಭಾರಿ ಅದ್ಭುರಿಯಾಗಿ ಈ ಸತಿ ದಸರಾ ನಡೀತಾ ಇದೆ. ಇದು ಯಾವತ್ತೂ ನಾವು ಕಂಡಿಲ್ಲ ಈ ಥರ ಲೈಟಿಂಗ್ ಇದು ಮಾಡ್ತಾ ಇರೋದು. ಈ ಲೈಟಿಂಗು ಇವತ್ತೆಲ್ಲ ಸರ್ಕಲ್ನಲ್ಲೂ ಒಬ್ಬೊಬ್ಬರು ಗುತ್ತಿಗೆ ತೊಗೊಂಡು ಮಾಡ್ತಾಯಿದ್ದಾರೆ. ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಉದ್ಯೋಗ ಏನು KEB ಅವರವರೇ ಸಂಪೂರ್ಣ ಇದನ್ನು ಕೊಡ್ತಾಯಿದ್ದಾರೆ. ಅದರಿಂದ ನಮ್ಮ ಝೆಡ್ ಮಾರ್ಕ್ ಅವರು ಇವತ್ತು ನಮಗೂ, ನಮ್ಮ ಹರೀಶ್ ಗೌಡ್ರಿಗೂ, ನಮ್ಮ MLA ಅವ್ರಿಗೂ ಇವತ್ತು ಇದೇನು ಇವತ್ತು ದೀಪ ಒಂದು ಉದ್ಘಾಟನೆ ಮಾಡಬೇಕು ಅಂತ ಕರೆಯೋದಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ಏನು ಇವತ್ತು ನಮ್ಮ ಮೈಸೂರಲ್ಲಿ ಶಾಂತಿಯಾಗಿ ನಾವೆಲ್ಲರೂ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ನಾವು ಹಿಂದೂ ಮುಸ್ಲಿಮ್ ಎಲ್ಲ ಬಂದವರೆಲ್ಲ ಒಂದಾಗಿ ಮೈಸೂರಲ್ಲಿ ಏನು ದಸರಾ ನಡೆಯಲು ಯಾವುದೇ ಗಲಭೆ ಇಲ್ಲದೆ ಹಂಗೆ ಇಡೀ ನಮ್ಮ ಮೈಸೂರನ್ನ ಕಾಪಾಡಬೇಕು. ದಸರಾ ನಮ್ಮ ಮಹಾರಾಜರ ವಂಶದ ಏನು ದಸರಾ ಇದೆ, ಆ ದಸರಾ ಅದ್ಭುರಿಯಾಗಿ ಒಳ್ಳೆ ಪೀಸ್ಫುಲ್ಲಾಗಿ ಶಾಂತಿಯಿಂದ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಎರಡು ಮಾತನ್ನ ಹೇಳ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಹಾಗೂ ಝೆಡ್ ಮಾರ್ಕ್ನವರಿಗೆ ತುಂಬ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್, ನಮ್ಮ ಅಬ್ದುಲ್ಲಬಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಗೆ ಈ ಕೆಲಸ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟರು. ಪ್ಲಸ್ ಈ ದಸರಾ ಹಬ್ಬದ್ದು ನಾವು ಎಲ್ಲರಿಗೆ ಶುಭಾಶಯಗಳು.
ಕೊಡ್ತೀವಿ. ಇನ್ನೊಂದು ಏನಂದರೆ ನಮಗೆ ಈ ಮೈಸೂರಲ್ಲಿ ಈಗ ಬರೋದು ನಮ್ಮ ಗೆಸ್ಟ್ಗೆ ನಾವು ಯಾವ ಥರ ನೋಡ್ಕೋಬೇಕು, ಯಾವ ಥರ ನಾವು ಸಿಟಿ ಮಡಿಗಬೇಕಂತ ನಮಗೆ ಒಂದು ಆಸೆ ಐತೆ. ಅದಕ್ಕೋಸ್ಕರ ನಾವು ಓಡಾಟ ಮಾಡ್ತಾ ಇರೋದು. ಒಳ್ಳೆಯದಾಗಲಿ, ನಮ್ಮದು ಸಿಟಿದು ಒಳ್ಳೆಯ ಹೆಸರೇ ಆಗಲಿ. ಇನ್ ಫ್ಯೂಚರ್ ನಮ್ಮ ಸಿಟಿನಲ್ಲಿ ಬರೋ ಟೂರಿಸ್ಟ್ ಎಲ್ಲ ಇನ್ನು ನೋಡಿದ್ರೆ ತಿರ್ಗಾ ರಿಪೀಟ್ ಆಗಂಗೆ ಕೆಲಸ ಮಾಡ್ತಾರೆ. ಇಲ್ಲ, ಚಾಮರಾಜ ಅಲ್ಲ, ನನ್ನ ಮೈಸೂರವನು, ನನ್ನ ಕ್ಷೇತ್ರವನ್ನಲ್ಲ, ನನ್ನ ಮೈಸೂರೇನು. ಕ್ಷೇತ್ರ ಆಮೇಲೆ, ಫಸ್ಟ್ ಮೈಸೂರೇ. ದಟ್ ಇಸ್ FCS 5 ಲೈಟ್ ಸರ್ಕಲ್ಲು ಮಾಡಿದ್ದೀವಿ, ನೋಡಿದ್ದೀರಾ ನೀವು. ಅದೊಂದು ರೆಡಿ ಆಗೈತೆ, ಇದು ಒಂದು ಮಾಡಿದ್ದೀವಿ. ನಾನು ನೆಕ್ಸ್ಟ್ ನಮ್ಮ ಸಾಕ್ಷಿಗಳು ಏನು ಹೇಳ್ತಾರೆ ಈ ಕಡೆ ನಾವು ಕೆಲಸ ಗಮನ. ಥ್ಯಾಂಕ್ ಯು. देखिए, अभी ये 4-5 दिन पहले आप इसी की ओपनिंग आप फैलेट सर्कल में और फोंडन सर्कल में किए हुए हैं. अल्हम्दुलिल्लाह ये ज़ुबैर साहब की दरिया दिली है कि मैसूर की आवाम को एक खुशखबरी दी गई है. मैसूर के अंदर तो बहुत बड़े बड़े बिजनेसमैन भी है, बड़े बड़े मालदार भी है, लेकिन आवाम को एक मैसेज देना, एक खुशखबरी देना, ये बहुत बड़ी बात है. जैसे कि आप देखें, वहाँ पर तनवीर सेठ साहब के ऐसे साइन बोर्ड 2 डाला गया है और फैलेट सर्कल और फोंडन सर्कल 3 साल किया है. दिलों में ही रहेंगे. फिर भी एक पॉलिटिकल स्टंट के लिए ये नाम ज़रूरी था कि डालने के लिए दशहरे के अंदर आने वाली आवाम और टूरिस्ट वो भी देखे और ये लोगों को जाने. जबकि पूरा शहर जानता है, पूरा कर्नाटका जानता है इनकी दरिया दिली के बारे में. और मैं सबसे ज़्यादा खुशखबरी देता हूँ हमारे जेडमार्ग के ज़ुबैर साहब को कि आपका खुद का पैसा, किसी की थोड़ी बहुत भी हेल्प बिना लिए आप 3 सर्कलों को लाइटिंग भी किए, साइन बोर्ड भी दिए. और दूसरा, इनका चैरिटी का ऐसा एक निज़ाम है, अल्हम्दुलिल्लाह आप बोलेंगे तो बड़ी बात हो जाती है. कभी भी कुछ भी काम किए हैं ज़ुबैर भैया और उनके दोस्त, हम सब मिलकर मैसूर शहर के अंदर कभी भी फ़ोटो भी डाले नहीं, किसी को दिखाए भी नहीं. क्योंकि अल्लाह हमें दे रहा है, ज़ुबैर साहब को और अल्लाह दे, उनको सेहत तंदुरुस्ती दे, उनके आल औलाद को, उनकी पूरी फैमिली को अल्लाह सही सलामत रखो, उनको सेहत तंदुरुस्ती दे के कौम की और हमारी खिदमत कर कर एक नाम कमाने की कोशिश करें. क्योंकि बिल्डर्स के अंदर आज मैसूर शहर के अंदर एक बड़े बिल्डर्स का नाम ले रहे हैं. अल्हम्दुलिल्लाह पूरे हम सत्य मैसूर की आवाम में इनके वास्ते शुक्रिया अदा करते हैं और इनकी सेहत के लिए दुआ करते हैं. अस्सलाम वालेकुम. जो हमारे करीब में खड़े हुए हैं, मेरे बड़े भाई भी हैं, मेरे गुरु भी हैं. अल्हम्दुलिल्लाह मंजू साहब के बारे में किसी को तारुफ कराने की ज़रूरत नहीं है. यहाँ पर जितना भी मैसूर शहर के अंदर काम हो रहा है चैरिटी का, जो भी हमारे कुदन से, जेड मार्ग के कुदन से, पार्ट 1 सबसे बड़ा हिस्सा इनका ही है. इनकी प्लानिंग यही है, यही प्लान डाल के सब करने के लिए बोले हैं. हमारे लिए ये तो हमारे बड़े भाई से भी ज़्यादा है, लेकिन इनकी दरिया दिली ऐसी है, कभी भी छोटा बड़ा नहीं देखे, कभी भी काम के लिए आगे आकर हर आदमी का काम करके देने वाला इंसान, एक शख्सियत है. मैं कहूँगा मंजुआना से 2 बात कर आप लोगों के बीच में एक खुशखबरी देंगे तो बेहतरी होगी. ಮೈಸೂರು ದಸರಾ 2023 ಈಗಾಗಲೇ ಶುರುವಾಗಿದೆ. ಮೈಸೂರು ನಗರದಾದ್ಯಂತ ಪ್ರಪಂಚ ನೋಡುವ ರೀತಿಯಲ್ಲಿ ಎಲ್ಲ ಕಡೆ ಲೈಟಿಂಗ್ನ ಮಾಡಲಾಗಿದೆ. ಈ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಸಿದ್ದರಾಮಯ್ಯನವರ ಒಂದು ಒಕ್ಕೂರಲಿನ ಮಾತು, ಯಾವುದೇ ನಮ್ಮ ದಸರಾ ನಮ್ಮ ಜನತೆಯ ದಸರಾ, ಜನ ಮತ್ತು ಸರ್ಕಾರ ಎರಡು ಒಟ್ಟಿಗೆ ಸೇರಿ ನಾವು ದಸರಾವನ್ನು ನಡೆಸ್ತೇವೆ ಅಂತ ಹೇಳಿದರು. ಅದೇ ರೀತಿ ಜನ ಮತ್ತು ಸರ್ಕಾರವನ್ನು ಒಂದುಗೂಡಿ ಮಾಡುವ ರೀತಿಯಲ್ಲಿ ನಮ್ಮ ಝಡ್ಮಾರ್ಕ್ನ ಝುಬೇರ್ ಭೈ ಅವರು ಈಗ ಫೌಂಟನ್ ಸರ್ಕಲ್, ಫೈಲೈಟ್ ಸರ್ಕಲ್, KR ಸರ್ಕಲ್ ಹೀಗೆ ಎಲ್ಲ ಕಡೆ ತಮ್ಮ ಕೈಲಾದದ್ದನ್ನು ಎಲ್ಲರಿಗಿನ್ನ ಹೆಚ್ಚಿಗೆ ಅವನ ಹೃದಯವಂತರಾಗಿದ್ದು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತಾ ಇದ್ದಾರೆ. ಮೊದಲನೇದಾಗಿ ಮಾನ್ಯ ಝುಬೇರ್ ಭೈ ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೂ ಇದೇ ರೀತಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಸಮಾಜ ಸೇವೆ ಮಾಡಲು ಅವಶ್ಯಕ ಆಗುವಂತಹ ಎಲ್ಲ ಸಲಕರಣೆಗಳನ್ನು ಒದಗಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.